ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಪಾಕಿಸ್ತಾನವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಮಯದಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು 12 ವಿಮಾನಗಳನ್ನು ಕಳೆದುಕೊಂಡಿದೆ ಎಂದು ಭಾರತೀಯ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕ DGMO ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಹೇಳಿದ್ದಾರೆ. ಪಾಕಿಸ್ತಾನವು ಮರಣೋತ್ತರ ಪ್ರಶಸ್ತಿಗಳನ್ನು ನೀಡಿದ ಪಟ್ಟಿಯನ್ನು ಉಲ್ಲೇಖಿಸಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಲೈನ್ ಆಫ್ ಕಂಟ್ರೋಲ್ನಲ್ಲಿ 100ಕ್ಕೂ ಹೆಚ್ಚು ಸೈನಿಕರನ್ನು ಕಳೆದುಕೊಂಡಿದೆ ಎಂದು ತಿಳಿದು ಬಂದಿದೆ ಎಂದು DGMO ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರು ಮಂಗಳವಾರ ತಿಳಿಸಿದರು. ಭಾರತದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಕೆಲವು ದಿನಗಳ ಹಿಂದೆ ಹಂಚಿಕೊಂಡಿದ್ದ ವಿವರಗಳನ್ನು ದೃಢಪಡಿಸುತ್ತಾ ಮೇ ತಿಂಗಳಿನಲ್ಲಿ ನಡೆದ ಈ ಸಂಘರ್ಷದಲ್ಲಿ ಪಾಕಿಸ್ತಾನವು ಕನಿಷ್ಠ 12 ವಿಮಾನಗಳನ್ನು ಕಳೆದುಕೊಂಡಿದೆ ಎಂದು ಈ ಉನ್ನತ ಸೇನಾ ಅಧಿಕಾರಿಯವರು ಹೇಳಿದರು. ಭಾರತೀಯ ನೌಕಾಪಡೆಯು ಕೂಡ ತನ್ನ ಪಾತ್ರವನ್ನು ನಿರ್ವಹಿಸಲು ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಒಂದು ವೇಳೆ ಪಾಕಿಸ್ತಾನವು ಯುದ್ಧದ ಸ್ಥಿತಿಯನ್ನು ಮುಂದುವರೆಸಲು ನಿರ್ಧರಿಸಿದ್ದರೆ ಅದು ಕೇವಲ ಸಮುದ್ರದಿಂದ ಮಾತ್ರವಲ್ಲದೆ ಇನ್ನಿತರ ಆಯಾಮಗಳಿಂದಲೂ ಅದಕ್ಕೆ ವಿನಾಶಕಾರಿಯಾಗಬಹುದಿತ್ತು. ಮೇ 7ರಿಂದ 10ರವರೆಗಿನ ಯುದ್ಧದ ಕೆಲವು ವಿವರಗಳನ್ನು ಹಂಚಿಕೊಂಡ ಅವರು ಮೇ 7ರಂದು ಭಾರತವು 9 ಭಯೋತ್ಪಾದಕ ಗುರಿಗಳ ಮೇಲೆ ದಾಳಿ ಮಾಡಿದ ತಕ್ಷಣ ಪಾಕಿಸ್ತಾನವು ಗಡಿಯಾಚೆಯಿಂದ ಗುಂಡಿನ ದಾಳಿಗೆ ಮುಂದಾಗಿತ್ತು ಎಂದು ತಿಳಿಸಿದರು. ಪಾಕಿಸ್ತಾನದವರು ಬಹುಶಃ ಅರಿವಿಲ್ಲದೆಯೇ ಕಳೆದ ತಿಂಗಳು ಆಗಸ್ಟ್ 14ರಂದು ತಮ್ಮ ಪ್ರಶಸ್ತಿಗಳ ಪಟ್ಟಿಯನ್ನು ಬಹಿರಂಗಪಡಿಸಿದರು ಮತ್ತು ಅವರು ನೀಡಿದ ಮರಣೋತ್ತರ ಪ್ರಶಸ್ತಿಗಳ ಸಂಖ್ಯೆಯು LOCನಲ್ಲಿ ಅವರ ಅಪಾರ ಸಾವು ನೋವುಗಳು 100ಕ್ಕಿಂತ ಹೆಚ್ಚಿದ್ದವು ಎಂಬುದು ನಮಗೆ ಈಗ ಸೂಚಿಸುತ್ತದೆ. ನಾವು ಭಯೋತ್ಪಾದಕರ ಬೆನ್ನತ್ತಿ ಹೋದೆವು. ಇಸ್ಲಾಮಿಕ್ ಉಗ್ರಗಾಮಿಗಳನ್ನು ನಾಶ ಮಾಡುವುದಷ್ಟೇ ನಮ್ಮ ಗುರಿಯಾಗಿತ್ತು. ಆದರೆ ಒಂದು ವೇಳೆ ಪಾಕಿಸ್ತಾನ ಕದನವನ್ನು ಮುಂದುವರೆಸಿದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲು ನಾವು ಸಜ್ಜುಗೊಂಡಿದ್ದೆವು. ಭಯೋತ್ಪಾದಕ ಗುರಿಗಳನ್ನು ಹೊಡೆದ ತಕ್ಷಣವೇ ಪಾಕಿಸ್ತಾನದಿಂದ ಗಡಿಯಾಚೆಯ ಗುಂಡಿನ ದಾಳಿ ಕೂಡ ನಡೆದಿತ್ತು ಎಂದು ಅವರು ಹೇಳಿದರು. ಇಬ್ಬರು DGMOಗಳ ನಡುವೆ ಮಾತುಕತೆ ನಡೆದ ನಂತರವೂ ಪಾಕಿಸ್ತಾನವು ಡ್ರೋನ್ಗಳನ್ನು ಕಳುಹಿಸಿದೆ. ನಮ್ಮ ಸಿಬ್ಬಂದಿ ಮತ್ತು ವಸ್ತುಗಳಿಗೆ ಸಾವು ನೋವು ಹಾಗೂ ಹಾನಿಯನ್ನುಂಟು ಮಾಡಲು ಪಾಕಿಸ್ತಾನವು ವಿವಿಧ ರೀತಿಯ ಮತ್ತು ವಿವಿಧ ಶ್ರೇಣಿಯ ಡ್ರೋನ್ಗಳನ್ನು ಭಾರತಕ್ಕೆ ಕಳುಹಿಸಿತು. ಆದರೆ ಅವೆಲ್ಲವೂ ದಾರುಣ ವಿಫಲತೆ ಕಂಡಿತು ಎಂದು ತಿಳಿಸಿದರು. ಈ ದಾಳಿಗಳಿಂದಾಗಿ ಮೇ 9 ಮತ್ತು 10ರ ಮಧ್ಯರಾತ್ರಿಯಲ್ಲಿ ಭಾರತೀಯ ವಾಯುಪಡೆಯು ಪಾಕಿಸ್ತಾನದ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿತು. ನಾವು ಪಾಕಿಸ್ತಾನದ 11 ವಾಯುನೆಲೆಗಳನ್ನು ಹೊಡೆದಿದ್ದೇವೆ. 8 ಏರ್ಬೇಸ್ಗಳು, 3 ಹ್ಯಾಂಗರ್ಗಳು, 4 ರೆಡಾರ್ಗಳು ಹಾನಿಗೊಳಗಾಗಿವೆ. ಪಾಕಿಸ್ತಾನಿ ವಾಯುಪಡೆಯ ಸಂಪನ್ಮೂಲಗಳನ್ನು ನೆಲದ ಮೇಲೂ ಸಹ ನಾಶಪಡಿಸಲಾಗಿದೆ ಎಂದು ತಿಳಿಸಿದರು. ನೆಲದ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನಕ್ಕಾದ ನಷ್ಟಗಳಲ್ಲಿ ಒಂದು C-130 ವರ್ಗದ ಸಾರಿಗೆ ವಿಮಾನ ಮತ್ತು ಇನ್ನೊಂದು AEW&C ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಏರ್ಕ್ರಾಫ್ಟ್ ಹಾಗೂ 4ರಿಂದ 5 ಯುದ್ಧ ವಿಮಾನಗಳು ಸೇರಿವೆ ಎಂದು ಲೆಫ್ಟಿನೆಂಟ್ ಜನರಲ್ ಗಾಯ್ ಹೇಳಿದರು. ಭಾರತ ನಡೆಸಿದ ವಾಯು ದಾಳಿಯಲ್ಲಿ ಪಾಕಿಸ್ತಾನವು ನಷ್ಟ ಅನುಭವಿಸಿದೆ. ವಿಶ್ವದಲ್ಲೇ ಅತಿ ದೂರದ 300 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದ ಏರ್ ಟು ಏರ್ ಕಿಲ್ ದಾಖಲಾಗಿದೆ. 5 ಹೈಟೆಕ್ ಫೈಟರ್ ಜೆಟ್ಗಳನ್ನು ಹೊಡೆದಿದ್ದೇವೆ. ಈ ದಾಳಿಗಳನ್ನು ನಡೆಸಲಾದ ನಿರ್ಭೀತತೆಯ ಮಹತ್ವದ ಸಂಗತಿ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದರು. ಲೆಫ್ಟಿನೆಂಟ್ ಜನರಲ್ ಗಾಯ್ ಅವರು ಜೂನ್ನಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ 3 ಭಯೋತ್ಪಾದಕರನ್ನು ಕೊಂದ ಬಗ್ಗೆಯೂ ಉಲ್ಲೇಖಿಸಿದರು. ಸೇನೆಯು ಅವರನ್ನು ನರಕದ ಆಳದವರೆಗೂ ಬೆನ್ನತ್ತಲು ನಿರ್ಧರಿಸಿತ್ತು ಮತ್ತು ನಾವು ಅದನ್ನು ಮಾಡಿದ್ದೇವೆ ಎಂದರು. ಇದಕ್ಕೆ ನಮಗೆ 96 ದಿನಗಳು ಬೇಕಾಯಿತು, ಆದರೆ ನಾವು ಅವರಿಗೆ ವಿಶ್ರಾಂತಿ ನೀಡಲಿಲ್ಲ ಎಂದರು. ಈ 3 ಭಯೋತ್ಪಾದಕರನ್ನು ಪತ್ತೆ ಹಚ್ಚಿ ನಿಖರವಾಗಿ ನಿರ್ಮೂಲನೆ ಮಾಡಿದಾಗ ಉಗ್ರಗಾಮಿಗಳು ಓಡಿ ಸುಸ್ತಾಗಿದ್ದರು ಮತ್ತು ತುಂಬಾ ಆಹಾರದ ಕೊರತೆ ಇರುವಂತೆ ಕಾಣುತ್ತಿದ್ದರು. ಬಹಳ ದುರ್ಬಲ ಸ್ಥಿತಿಯಲ್ಲಿ ಸಿಕ್ಕರು ಎಂದು ತಿಳಿಸಿದರು. ಸಾಮಾನ್ಯವಾಗಿ ಅವರು ಎಲ್ಲಿ ಮಾಯವಾದರು ಎಂದು ಜನರು ಹೇಳಬಹುದು, ಆದರೆ ಇದು ಕೆಲವೊಮ್ಮೆ ಒಣಹುಲ್ಲಿನ ರಾಶಿಯಲ್ಲಿ ಸೂಜಿಯನ್ನು ಹುಡುಕಿದಂತೆ. ಸಾಮಾನ್ಯ ಜನರಿಗೆ ಇದು ಬಹಳ ಸರಳವೆಂದು ತೋರುತ್ತದೆಯಾದರೂ ಈ ಕೆಲಸಗಳು ಸಮಯ ತೆಗೆದುಕೊಳ್ಳುತ್ತವೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧದ ನಮ್ಮ ಕಾರ್ಯತಂತ್ರದಲ್ಲಿ ಸೈದ್ಧಾಂತಿಕ ಬದಲಾವಣೆಗಳು ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಅವರು ಹೇಳಿದ 3 ವಿಷಯಗಳು ಇವುಗಳಾಗಿವೆ. ಭಯೋತ್ಪಾದಕ ದಾಳಿಗಳು ಯುದ್ಧದ ಕೃತ್ಯಗಳಾಗಿವೆ, ಆದ್ದರಿಂದ ಅದಕ್ಕೆ ನಿರ್ಣಾಯಕ ಪ್ರತಿಕಾರ ಇದ್ದೇ ಇರುತ್ತದೆ.
ನಾವು ಪಾಕಿಸ್ತಾನದ ಅಣು ಬೆದರಿಕೆಗೆ ಮಣಿಯುವುದಿಲ್ಲ ಮತ್ತು ಭಯೋತ್ಪಾದಕರು ಹಾಗೂ ಭಯೋತ್ಪಾದನೆಯ ಪ್ರಾಯೋಜಕರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ತಿಳಿಸಿದರು. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.